ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತ ನೋಡ್ತಾನೆ, ಅಲ್ಲಿಂದ ಬಾಗಿಲತ್ರ ಒಳಗಡೆ ಒಂದು ಸತಿ ಬಗ್ಗೆ ನೋಡ್ತಾನೆ. ತಂಪಾಗಿರ್ತಕ್ಕಂಥ ಬೆಳದಿಂಗಳಲ್ಲಿ ಕಾಲು ಚಾಚ್ಕೊಂಡು ಹರಟೆ ಹೊಡಿತಾ ಇರ್ತಕ್ಕಂಥ ಸೈನಿಕರನ್ನು ಎಲ್ಲರೂ ನೋಡ್ತಾನೆ. ಈ ಹೊತ್ತಿನಲ್ಲಿ ಯಾರು ನನ್ನ ಗಮನಿಸ್ತಾರೆ ಅಂತೇಳಿ ಅಂದ್ಕೊಂಡು ಹನುಮಂತ ಪ್ರಧಾನ ದ್ವಾರನ ಪ್ರವೇಶಿಸಿ ಸ್ವಲ್ಪ ಪಕ್ಕದಿಂದ ಪ್ರಾಕಾರವನ್ನು ಹತ್ತಿ ಒಳಕ್ಕೆ ದುಮ್ಕೋಣ ಅಂದ್ಕೊಂಡು ಸ್ವಲ್ಪ ಹತ್ತಿರಕ್ಕೆ ಹೋದ. ಅಷ್ಟರಲ್ಲಿ ಎದುರಿಗೆ ಸಿಡಿಲು ಬಡ್ದಂತಾಯಿತು ಅಂದ್ಕೊಂಡ್ಬಿಟ್ವಲ್ಲ ನಾವು. ಒಂದು ದೆವ್ವ ಗೋಡೆಯಿಂದ ಒಂದು ದೆವ್ವ ಬರ್ತಾ ಇದೆ. ಅಯ್ಯೋ, ಏನು ಹೇಳ್ತೀರಿ ದೆವ್ವ? ಹ್ಯಾರಿ ಪ್ಯಾಟರ್ ನೋಡಿದ್ದಾರೆ ಸುಮಾರು ಜನ ಅಲ್ವಾ? ಗೋಡೆಯಿಂದಲೇ ಬರ್ತಾರೆ, ಗೋಡೆಯಿಂದಲೇ ಕಲ್ಪನೆ. ಆದರೆ ಇಲ್ಲಿ ನಿಜವಾಗಿ ನಡೀತು ನೋಡಿ. ಅಲ್ಲಿ ಟ್ರಿಕ್ಸು, ಆ್ಯನಿಮೇಷನ್ಸು ಏನೇನೋ ಹೇಳ್ತೀವಿ ನಾವು ಅಲ್ವಾ? ಇಲ್ಲಿ ನಿಜವಾಗೂ ನಡೀತಾ ಇದೆ. ಇದ್ದಕ್ಕಿದ್ದಾಗೆ ಗೋಡೆಯಿಂದ ದೆವ್ವ ಹುಟ್ಟಿದ ಹಾಗೆ ಆ ಪ್ರಾಕಾರದಿಂದ ಒಬ್ಬ ಮುದಿ ರಾಕ್ಷಸಿ ಎದ್ದು ಬಂದಳು. ಭಯಂಕರವಾಗಿ ಕಾಣ್ತಾ ಇದ್ದಾಳೆ. ಅವಳು ಭಯಂಕರವಾಗಿ ಕಣ್ಣು ಬಿಡ್ತಾ ಇದ್ದಕ್ಕಿದ್ದಾಗೆ ಸುಮ್ಮನೆ ಇರಲಾರ್ದೆ ಯಾರೋ ನೀನು ಅಂತ ಗರ್ಜನೆ ಮಾಡ್ತಾಳೆ. ಒಂದು ಸತಿ ಜೋರಾಗಿ ಗರ್ಜನೆ ಮಾಡ್ತಾಳೆ. ಆ ಗೋಡೆಯಲ್ಲಿ ಹುಟ್ಕೊಂಡು ಗೋಡೆನೇ ಮಾತಾಡ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಹುಟ್ಕೊಂಡು ಜೋರಾಗಿ ನಿಂತ್ಕೊಂಡ್ಬಿಡ್ತು. ಗೋಡೆನೇ ಮಾತಾಡ್ತಿದೆ, ಗೋಡೆನೇ ಆಕಾರ ಆಗಿಬಿಟ್ಟು ಅದೇ ಆಕಾರದಲ್ಲಿ ಗೋಡೆ ಅಲ್ಲಿತ್ತೇನೋ ಅನ್ನೋ ರೀತಿ ಇತ್ತು. ಕೋಟೆಯ ದೊಡ್ಡ ದ್ವಾರದ ಬಾಗಿಲಲ್ಲಿ ಗೋಡೆ ಸಮೇತವಾಗಿ ನಿಂತ್ಕೊಂಡಿದೆ, ದೊಡ್ಡ ಆಕಾರವಾಗಿ. ಅದನ್ನು ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ. ಸ್ವಾಮಿ ನೋಡ್ತಾ ಇದ್ದಾನೆ ಕೆಳಗಡೆಯಿಂದ. ಅವನ ಆ ರಾಕ್ಷಸಿಯ ಪಾದದಿಂದ ಮೇಲ್ವರೆಗೂ ನೋಡಿದ ಒಂದು ಸತಿ ಒಳೊಳಗೆ ಆಶ್ಚರ್ಯಪಟ್ಟ. ಈ ಕಾಡಲ್ಲಿ ಇಂಥ ದೆವ್ವ ಇದೆಯಾ? ಇದು ಇಷ್ಟೊತ್ತು ಏನೂ ಇರಲಿಲ್ಲ ಅನ್ಕೋತಿದ್ದೆ. ಆಶ್ಚರ್ಯಪಟ್ಟರೂ ಕೂಡ ಹೊರಗೆ ಮಾತ್ರ ಕಪಿ ಹಾಗೆ ಪಿಳಿಪಿಳಿ ಅಂತ ನೋಡ್ತಾ ಇತ್ತು. ಆಶ್ಚರ್ಯಪಡ್ತಾ ಪಿಳಿಯಾಗಿ ನೋಡ್ತಾ ಇತ್ತು. ಹೆದರ್ಕೊಂಡ್ಬಿಟ್ಟ ಮೇಲೆ ಕೆಲವರು ತುಂಬ ಹೆದರ್ಕೊಂಡ ಮೇಲೆ ಹಾಗೆ ನೋಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು. ಆಮೇಲೆ ಎದೆ ಮುಟ್ಟು ನೋಡ್ಕೋತಾರೆ, ಇದೆಯಾನೇನು, ಬದುಕಿದ್ದೀನ ಸತ್ತಿದ್ದೀನ ಅಂತ. ಅಷ್ಟು ಮಟ್ಟಕ್ಕೆ ಹೆದರ್ಸೋರು ಇರ್ತಾರೆ. ಪ್ರಪಂಚದಲ್ಲಿ ಎಷ್ಟೋ ಜನ ಜೋರಾಗಿ ಬಾಗಿಲು ಬಿದ್ದರೂ ಹೆದರೋರು ಇದ್ದಾರೆ. ತನ್ನ ಜೋಬಲ್ಲೇ ಇಟ್ಕೊಂಡಿದ್ದ ಟೆಲಿಫೋನು ಶಬ್ದ ಆದರೂ ಹೆದರೋರು ಇದ್ದಾರೆ. ಬಾಬಾಯ್ ಅಂತ ಮಾತುಗೂ ಕೂಡ ಹೆದರೋರು ಇದ್ದಾರೆ. ತನ್ನ ಗೊರಕೆಗೆ ತಾನೇ ಹೆದರೋರು ಇದ್ದಾರೆ ಸುಮಾರು ಜನ, ಜ್ಞಾನ ಬಂದ ಕೂಡಲೇ. ಹಾಗೆ ಅಂತ ಹೆದರ್ಕೊಂಡಿದ್ದಾನೆ. ಅವನು ಗೊತ್ತಾಗ್ತಾ ಇಲ್ಲ, ಪಿಳಿ ಅಂತ ನೋಡ್ತಾ ಇದ್ದಾನೆ. ಹಾಗೆ ಹೇಳ್ತಾನೆ, ಮೊದಲು ನೀನು ಯಾರು ಹೇಳು ಅಂದ. ಯಾರೋ ನೀನು ಅಂತ ಹೇಳಿದ ಕೂಡಲೇ ನಂದು ಕತೆ ಇರಲಿ, ನೀನು ಯಾರು ಹೇಳು. ಅವಳಿಗೆ ರೇಖೆ ಹೋಗ್ಬಿಡುತ್ತಂತೆ. ನನ್ನ ಒಂದು ಜಾಗಕ್ಕೆ ಬಂದು ನನ್ನ ಕೋಟೆ ಹತ್ತಿರ ಬಂದ್ಬಿಟ್ಟು ನನ್ನನ್ನು ನೀನು ಯಾರು ಅಂತೀಯ? ಯಾವನಿವನು? ಆದರೂ ತಡ್ಕೊಂಡ್ಳು. ನೋಡು, ನನ್ನನ್ನು ಲಂಕಿಣಿ ಅಂತಾರೆ. ನಾನು ಈ ಲಂಕಾ ರಾಜ್ಯದ ಅಧಿದೇವತೆ. ನನ್ನ ಅನುಮತಿ ಇಲ್ಲದೆ ಹುಳು ಇರಲಿ, ಗಾಳಿಯೂ ಸಹ ಒಳಗೆ ಬರೋಂತಿಲ್ಲ ಗೊತ್ತಾ? ಅಂಥ ಕಾವಲನ್ನ ಕಾಯ್ತಾ ಇದ್ದೀನಿ. ಗಾಳಿ ಕೂಡ ನಾನು ನೋಡಿಕೊಂಡೇ ಬಿಡೋದು. ಹೌದು, ನೋಡಿದ್ರೆ ಅರ್ಥ ಆಗುತ್ತೆ ನಿಂದು. ನಿನ್ನ ಅನುಮತಿ ಇಲ್ಲದೆ ಯಾರೂ ಒಳಗೆ ಹೋಗೋಕ್ಕಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಇದು ಇಷ್ಟೇ, ನೀನು ಒಳಗಿದ್ದರೆ ನೀನು ಒಳಗಡೆ ಎಂತೆಂಥ ಕಾವಲುಗಾರಿ ಇದ್ದಾರಪ್ಪ. ಬೆಳದಿಂಗಳು ನಿನ್ನಂಥವಳು ಹಾಯಾಗಿ ಊಟ ಮಾಡಿ ಮಲಗ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ನೀನೀಗ ಕಾವಲು ಕಾಯ್ತಾ ಇದೆಯಾ? ನೋಡು, ನೋಡು ಆ ಬುದ್ಧಿವಂತರಾಗಿ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ. ಅವರೆಲ್ಲ ಆಟ ಆಡ್ಕೊಂಡಿದ್ದಾರೆ, ಜೂಜಾಡ್ತಿದ್ದಾರೆ, ಒಬ್ಬರಿಗೊಬ್ಬರು ಕಣ್ಣ ಮುಚ್ಚಾಳೆ ಆಡ್ಕೋತಿದ್ದಾರೆ. ಮತ್ತು ಅಡಿಕೆ ಬೆಳೆದಲ್ಲಿ ಹಾಕ್ಕೋತಾ ಇದ್ದಾರೆ ಒಬ್ಬರು. ಕೆಲವರು ಅನ್ಕ ಕಾಲು ಚಾಚ್ಕೊಂಡು ಮಲಗೇ ಬಿಟ್ಟಿದ್ದಾರೆ. ಆ ತ್ರಿಶೂಲ ಹಿಡ್ಕೊಂಡು ಅಲೋಡೋ ತ್ರಿಶೂಲದ ಮೇಲೆ ಒಬ್ಬ ಮಲಗಿಬಿಟ್ಟಿದ್ದಾನೆ ನೋಡಲ್ಲಿ. ಒಬ್ಬ ಗಾಡಿ ಮೇಲೆ ಮಲಗಿಬಿಟ್ಟಿದ್ದಾನೆ, ಒಬ್ಬ ತುಫಾನ್ ಮೇಲೆ ಮಲಗಿಬಿಟ್ಟಿದ್ದಾನೆ. ಅಯ್ಯೋ ಏನು ಹೇಳ್ತೀಯ? ನೀನೇನು ಎಚ್ಚರವಾಗೇ ಇದೆಯಾ? ಕೆಲಸ ಇಲ್ಲದೆ ನೀನು ಚೂರು ಹಾಯಾಗಿ ಮಲಗೋದು ಬಿಟ್ಬಿಟ್ಟು ಏಯ್ ನಿಲ್ಲಿಸೋ ಮಾತು.
ನೀನು ಅಲುಗಾಡಬೇಡ. ನಾನೆಲ್ಲಿ ಅಲುಗಾಡ್ತಾ ಇದ್ದೀನಿ, ಇರು ಕಣ್ಣಿಂದಲೇ ಮಾತಾಡ್ತಾ ಇದ್ದೀನಿ ನಾನು ಅಂದಂತೆ. ಮುಂದೆ ನೋಡೋಣ ಏನಾಗುತ್ತೆ. ಇವರಿಬ್ಬರ ಸಂಭಾಷಣೆ, ಇವರಿಬ್ಬರ ಜಗಳ ನೋಡೋಣ ಮುಂದಕ್ಕೆ. ಜೈ ಗುರುದತ್ತ.